ಕೇಳ್ಕೊತೀನಿ, ಕಾಲೇ ಬಿದ್ದು ಕೇಳ್ಕೊತೀನಿ. ಅಭಯಾರಣ್ಯ ಉಳಿಸು, ಪ್ರಾಣಿಗಳನ್ನ ಉಳಿಸು, ಗಂಧದಗುಳನ್ನ ಉಳಿಸು. ಬೇಕಾದ್ರೆ ಭಾರತದಲ್ಲಿ ಒಂದು ಕಾಲದಲ್ಲಿ ತುಂಬ ಹೆಚ್ಚು ಹುಲಿಗಳ ಬೇಟೆ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಹುಲಿಗಳ ಆ ಜಾತಿ ಏನಿದೆ ಅದು ತುಂಬಾ ಕ್ಷೀಣಿಸಿ ಆ ಒಂದು ವಂಶನೇ ಇಲ್ಲದಂತೆ ಆಗುವಂತಹ ಒಂದು ಸಂದರ್ಭ ಬಂದಾಗ ಹುಲಿಗಳ ಸಂರಕ್ಷಣೆಗೋಸ್ಕರನೇ ಒಂದು ಪ್ರದೇಶಗಳನ್ನ ಭಾರತ ಮಾಡಿತ್ತು. ಅದರಲ್ಲಿ ಕೆಲವು ವೆಸ್ಟರ್ನ್ ಘಾಟ್ಸ್ಗಳಲ್ಲಿ ಕೆಲವು ಪಾರ್ಟ್ಗಳನ್ನಾಗಿರ್ಬೋದು, ಟೋಟಲಿ ಇಂಡಿಯಾದಲ್ಲಿ ಕೆಲವು ಆಯಾ ಭಾಗಗಳಲ್ಲಿ ಹುಲಿ ಸಂರಕ್ಷಣೆಗಾಗಿ ಟೈಗರ್ ರಿಸರ್ವ್ ಅಂತ ಒಂದು ಜಾಗಗಳನ್ನ ಮೀಸಲಿಡಿಸಲಾಗಿದೆ. ಅದರಲ್ಲಿ ನಮ್ಮ ವೆಸ್ಟರ್ನ್ ಘಾಟ್ಸ್ ಒಳಗಡೆ ಬರುವಂತಹ ಚಿಕ್ಕಮಗಳೂರು ಜಿಲ್ಲೆ ಒಳಗಡೆ ಇರುವಂತಹ ಭದ್ರಾ ಟೈಗರ್ ರಿಸರ್ವ್, ಮುತ್ತೋಡಿ ಫಾರೆಸ್ಟ್ ಅಂತ ಕರಿತೀವಿ, ಆ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಹಾಗಾಗ್ಬಿಟ್ಟು ನಿಮ್ಮನ್ನು ನಾನು ಡೇಸ್ ಆಫ್ ಬೆಂಗಳೂರಿಗೆ ವೆಲ್ಕಮ್ ಮಾಡ್ತಾ ಇಲ್ಲ, ನಿಮ್ಮನ್ನು ನಾನು ಟೈಗರ್ ರಿಸರ್ವ್, ಭದ್ರಾ ಟೈಗರ್ ರಿಸರ್ವ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇದ್ರ ಒಳಗಡೆ ಬಂದರೆ ನಮ್ಮ ಪರ್ಸ್ನಲ್ ವೆಹಿಕಲಲ್ಲಿ ಯಾವುದೇ ಕಾರಣಕ್ಕೂ ಫಾರೆಸ್ಟ್ ಒಳಗಡೆ ಹೋಗಲಿಕ್ಕೆ ಅವಕಾಶ ಇರೋದಿಲ್ಲ. ಇಲ್ಲಿ ಟಿಕೆಟ್ ತಗೊಂಡು ನಾವು ಒಳಗಡೆ ಎಂಟ್ರಿ ಆದರೆ ಫಾರೆಸ್ಟ್ ಅವ್ರದ್ದೇ ಒಂದು ಈ ರೀತಿಯ ವೆಹಿಕಲ್ ಇರುತ್ತೆ, ಇದರಲ್ಲೇ ಸಫಾರಿಗೆ ಹೋಗಬೇಕಾಗುತ್ತೆ. ರೆಗ್ಯುಲರ್ ಆಗಿ ಎಲ್ಲ ಕಡೆ ಇರೋ ಥರನೇ ಸಫಾರಿ ಇದೆ. ಇದು ಒಂದು 136 ಟೈಪ್ ಬರ್ಡ್ಗಳದ್ದು ಪಾಕೆಟ್ ಲೈಟ್ ಎಲ್ಲ ವಿವರಣೆ ಇದೆ. ಇಲ್ಲಿ ಪಕ್ಷಿಗಳದ್ದು, ಗ್ರೌಂಡ್ ಬರ್ಡ್ಸ್, ಎಲ್ಲ ಬರ್ಡ್ಸ್ ಡೀಟೇಲ್ಸ್ ಎಲ್ಲ ಇದೆ. ನೋಡೋಣ ಎಷ್ಟು ಬರ್ಡ್ ಸಿಗುತ್ತೆ ನಮಗೆ ಇಲ್ಲಿಗೆ. ಈ ಹಣ್ಣಿನ ಬಗ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದು ರೆಗ್ಯುಲರ್ ಆಗಿ ಮಾನ್ಸೂನಲ್ಲೇ ಬರೋದು. ಈ ಲಂಗೂರ್ಗಳು ಮತ್ತು ಪಕ್ಷಿಗಳಿಗೆ ತುಂಬಾ ಇಷ್ಟ ಆದಂತಹ ಒಂದು ಹಣ್ಣಿದು. ನಾವು ಇಂಡಿವಿಜುವಲ್ ಆಗಿ ಟಿಕೆಟ್ ತೊಗೊಂಡಾಗ ಸ್ವಲ್ಪ ಗಾಡಿ ಫುಲ್ ಆಗೋ ತನಕ ಅವರು ವೆಯ್ಟ್ ಮಾಡೇ ಮಾಡ್ತಾರೆ. ಯಾಕಂದರೆ ಒಬ್ಬರು ಇಬ್ಬರಿಗೋಸ್ಕರ ಅವರು ಹೋಗೋದಿಲ್ಲ, ಮಿನಿಮಮ್ ಜನ ಬೇಕೇ ಆಗುತ್ತೆ. ಇದನ್ನು ಪ್ರಾರಂಭದಲ್ಲಿ ಜಾಗರ ವ್ಯಾಲಿ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತ ಕರಿತಾ ಇದ್ರು. ಅದಾದಮೇಲೆ ಇದನ್ನು ಟೈಗರ್ ರಿಸರ್ವ್ ಅಂತ, ಭದ್ರಾ ಟೈಗರ್ ರಿಸರ್ವ್ ಅಂತ ಆಲ್ಮೋಸ್ಟ್ 98ಅಲ್ಲಿ ಇದನ್ನು ಮಾಡಿದರು. ಬೇರೆ ವೆಸ್ಟರ್ನ್ ಘಾಟ್ಸಲ್ಲಿ ಅಥವಾ ಟೋಟಲ್ ನಮ್ಮ ಕರ್ನಾಟಕದಲ್ಲಾಗಿರ್ಬೋದು, ಇಂಡಿಯಾದಲ್ಲಿ ಎಷ್ಟೆಲ್ಲ ಟೈಗರ್ ರಿಸರ್ವ್ಸ್ ಇದೆ, ಅದಕ್ಕಿಂತ ಸ್ವಲ್ಪ ಸ್ಪೆಷಲ್ಲಾಗಿ ಭದ್ರಾ ಟೈಗರ್ ರಿಸರ್ವ್ ಏನಕ್ಕೆ ಸ್ಪೆಷಲ್ ಅಂತೇಳಿದರೆ ಇಲ್ಲಿರುವಂತಹ ಮರಗಳ ಜಾತಿಗಳು ಇಲ್ಲಿ ಮೇಂಟೈನ್ ಆಗಿರೋ ಥರ ನನಗೆ ಗೊತ್ತಿದ್ದಾಗೆ ಬೇರೆ ಯಾವ ಕಡೆನೂ ಮೇಂಟೈನ್ ಆಗಿಲ್ಲ ಅಂದ್ಕೊಳ್ತೀನಿ. ಅಷ್ಟು ಅದ್ಭುತವಾಗಿದೆ. ಇಲ್ಲಿಂದ ಇದೇ ನೋಡಿ ಈ ಫಾರೆಸ್ಟ್ ಎಂಟ್ರಿ. ಇದ್ರೊಳಗಡೆ ಪ್ರೈವೇಟ್ ವೆಹಿಕಲ್ಗಳು ಯಾವುದೂ ಅಲೌಡ್ ಇರೋದಿಲ್ಲ. ಇದು ಪ್ಯೂರ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂಡರಲ್ಲೇ ಇರುತ್ತೆ. ಅವ್ರ ವೆಹಿಕಲ್ ಅಷ್ಟೇ ಇದ್ರೊಳಗಡೆ ಹೋಗುತ್ತೆ. ಇಲ್ಲಿ ಮೇಯ್ನಾಗಿ ನಾವು ಪ್ರಾಣಿಗಳನ್ನ ನೋಡೋದು ಅನ್ನೋಕ್ಕಿಂತನೂ ಹೆಚ್ಚಾಗಿ ನಾವು ತಿಳ್ಕೊಳ್ಬೇಕಾಗಿರೋದು ಇಲ್ಲಿರುವಂತಹ ಮರಗಳು. ಖಂಡಿತವಾಗ್ಲೂ ನಮ್ಮ ವೆಸ್ಟರ್ನ್ ಘಾಟ್ಸಲ್ಲಿ ಏನು ಮರಗಳಿದೆ, ಮರಗಳ ಜಾತಿಗಳಿದೆ, ಅದನ್ನೆಲ್ಲ ನಾವಿಲ್ಲಿ ಕಾಣ್ಬೋದು. ಮತ್ತು ಏನು ಟೀಕುಡ್ ಏನು ಹೇಳ್ತೀವಿ, ಸಾಗೋಣಿ ಮರಗಳು ಅಂತ ಏನು ಹೇಳ್ತೀವಿ, ಅದು ಇಂಡಿಯದ್ದೇ ಜಾತಿ ಆದರೂ ಕೂಡ ವೆಸ್ಟರ್ನ್ ಘಾಟ್ಸ್ನ ಜಾತಿ ಅಂತ ಎಲ್ಲೂ ಉಲ್ಲೇಖ ಇಲ್ಲ ಅದಕ್ಕೆ. ಅದು ಬಂದ್ಬಿಟ್ಟು ಒಂದು ಫರ್ನಿಚರ್ಗಳಿಗೆ ಆ ಥರ ಒಂದು ವಿಷಯಕ್ಕೋಸ್ಕರ ಇಲ್ಲಿ ಅದನ್ನು ಬೆಳಿಲಾಯಿತು. ಬಿಟ್ಟರೆ ಅದು ಥಾಯ್ಲ್ಯಾಂಡ್ ಆ ಕಡೆ ಬರುತ್ತದೆ, ಆದರೂ ಕೂಡ ಥಾಯ್ಲ್ಯಾಂಡ್ ಆ ಭಾಗದಿಂದ ಬಂದಂತಹ ಮರಗಳ ಜಾತಿ ಅಂತ ಹೇಳ್ತಾರೆ. ಇಲ್ಲಿ ನಮ್ಮ ವೆಸ್ಟರ್ನ್ ಘಾಟ್ಸಲ್ಲಿ ತುಂಬಾ ಸ್ಪೆಷಲ್ ಆಗಿರುವಂಥದ್ದು ಮತ್ತು ವರ್ಷದ ಎಲ್ಲ ಟೈಮಲ್ಲೂ ಎಲೆ ಉದುರದೆ ಹಾಗೆ ಗ್ರೀನಾಗೇ ಇರುವಂತಹ ಮರಗಳು ತುಂಬಾ ಇದೆ. ನಾವು ಸಫಾರಿಗೆ ಅಂತ ಬಂದಾಗ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡೋದೇ ಪ್ರಾಣಿಗಳನ್ನ. ಈ ಮರಗಳನ್ನೆಲ್ಲ ನಾವು ನೋಡ್ಕೊಳ್ಳೋದು
ಇದಕ್ಕೆಲ್ಲ ಜಾಸ್ತಿ ಇಂಪಾರ್ಟೆನ್ಸ್ ನಾವು ಕೊಡೋದಿಲ್ಲ. ಈ ರೀತಿ ನಾವು ಕಾಯ್ತಾ ಇದ್ದಾಗ ನಮಗೆ ಕಣ್ಣಿಗೆ ಕಾಣಿಸಿದ್ದು ಫಸ್ಟ್ ಸೈಟಿಂಗ್ ಯಾವುದಂತ ಹೇಳಿದರೆ ಇಂಡಿಯನ್ ಪಿಕಾಕ್. ಇದರದ್ದು ಸೌಂದರ್ಯದ ಬಗ್ಗೆ ನಾವು ಹೇಳಬೇಕಾಗೇ ಇಲ್ಲ. ಈ ಒಂದು ಜಾತಿನೂ ಅದೇ ರೀತಿಯೇ ತುಂಬಾ ಬೇಟೆ ಆಡಿ ಈ ರೀತಿಯ ಕಾಡುಗಳಲ್ಲಷ್ಟೇ ಇದು ಇಷ್ಟು ಸೌಂದರ್ಯವಾಗಿ ಈ ರೀತಿಯಾಗಿ ಕಾಣಿಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಕಾಡು ಪ್ರಾಣಿಗಳು ಯಾವುದೇ ಕಾರಣಕ್ಕೂ ಮನುಷ್ಯರ ಜೊತೆ ಮಿಂಗಲ್ ಆಗಲಿಕ್ಕೆ ಇಷ್ಟಪಡೋದಿಲ್ಲ. ಮನುಷ್ಯರಾಗಲಿ ಅಥವಾ ವೆಹಿಕಲ್ ಬಂದಿದ ತಕ್ಷಣ ಅವುಗಳು ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾಕಂದರೆ ಅವುಗಳ ಫ್ರೀಡಮ್ ಏನಿದೆ ಅದನ್ನು ನಾವು ಜಡ್ಜ್ ಮಾಡಲಿಕ್ಕೆ ಆಗೋದಿಲ್ಲ. ಅವುಗಳು ತುಂಬ ಕಂಫರ್ಟ್ ಆಗಿರಬೇಕು ಅಂದರೆ ಅದು ಈ ರೀತಿಯಾಗಿ ಇಂಡಿವಿಜುವಲ್ ಆಗೇ ಇರುತ್ತೆ. ಇವಾಗ ನೋಡಿ, ಗಾಡಿ ಹತ್ತಿರ ಬಂದಿದ ತಕ್ಷಣ ಅವುಗಳು ಪಾಡ್ ನೋಡಿಕೊಂಡು ಅವು ಹೋಗ್ಬಿಡುತ್ತೆ. ಅವುಗಳು ಡಿಸ್ಟರ್ಬ್ ಆಗುತ್ತೆ ಅನ್ನೋಗಿನ್ನೂ ಹೆಚ್ಚಾಗಿ ಅವುಗಳು ಇದನ್ನೆಲ್ಲ ಇಷ್ಟನೇ ಪಡೋದಿಲ್ಲ. ಅವುಗಳು ಇಂಡಿವಿಜುವಲ್ ಆಗಿ ಅವುಗಳಿಗೆ ಬೇಕಾಗಿರೋ ರೀತಿ ಇರಲಿಕ್ಕೇ ಇಷ್ಟಪಡುತ್ತೆ. ನಾನು ಅವಾಗೊಂದು ವಿಷಯ ಹೇಳ್ತಾ ಇದ್ದೆ, ಆವಾಗ ಈ ನವಿಲನ್ನ ನೋಡಿಬಿಟ್ಟು ಅದಲ್ಲೇ ಸ್ಟಾಪ್ ಮಾಡಿಬಿಟ್ಟೆ. ನಾರ್ಮಲಿ ನಮ್ಮ ಈ ವೆಸ್ಟರ್ನ್ ಘಾಟ್ಸಲ್ಲಿ ಸಿಗುವಂಥ ಮರದಲ್ಲಿ ನಾನು ಕೇಳ್ಪಟ್ಟಿದ್ದೆ ತುಂಬ. ನನ್ನ ಸಣ್ಣ ವಯಸ್ಸಲ್ಲಿ ನಾನು ಅದನ್ನು ನೋಡಿದ್ದೆ ಕೂಡ. ಆಡ್ಗದ ಮರ ಅಂತ ಇತ್ತು. ಅದು ಇವಾಗ ನಾನು ನೋಡಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಅದನ್ನು ಈ ಗನ್ ಮಾಡುವಾಗ ಅದಕ್ಕೆ ಹಿಂದ್ಗಡೆ ಕಟ್ಟಲಿಕ್ಕೆ ಯೂಸ್ ಮಾಡ್ತಾಯಿದ್ರು. ಅದು ಯಾವ ರೀತಿಯ ಶೈನಿಂಗು ಮತ್ತು ಎಷ್ಟೇ ವೈಬ್ರೇಟ್ ಆದರೂ ಕೂಡ ಕ್ರ್ಯಾಕ್ ಆಗಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಆ ಮರವನ್ನು ಯೂಸ್ ಮಾಡ್ತಾಯಿದ್ರು. ನನಗೆ ಯಾರೋ ಒಬ್ಬರು ಹಳಬ್ರು ತೋರಿಸಿದ್ರು ಇದು ಇದೇ ಮರ ಅಂತ ಹೇಳ್ಬಿಟ್ಟು. ಅದು ಅವತ್ತಿಗೆ ಲಾಸ್ಟ್. ಅದಾದಮೇಲೆಲ್ಲ ಅಂಥ ಮರಗಳನ್ನ ನಾವು ನೋಡಲಿಲ್ಲ. ಯಾಕಂದರೆ ನಾನು ತುಂಬಾ ಇಷ್ಟಪಡೋದು ಇಂಥ ಕಡೆ ಬಂದಾಗ ನಮ್ಮ ವೆಸ್ಟರ್ನ್ ಘಾಟ್ಸ್ನ ಮರಗಳನ್ನೇ ನೋಡಿ. ಮತ್ತೆ ಸೆಕೆಂಡ್ ಸೈಟಿಂಗ್ಸು ಮನುಷ್ಯರನ್ನ ಇಷ್ಟಪಡದೇ ಇರುವಂತಹ ಒಂದು ಜೀವಿ ಈ ಗೌರ್ ಅಥವಾ ಕಾಡ್ಕೋಣಗಳು. ಇದನ್ನು ನೋಡಲಿಕ್ಕೆ ತುಂಬ ಅಗ್ರೆಸಿವ್ ಅಂತ ಅನಿಸಿದ್ರು ಕೂಡ ಇದು ತುಂಬ ಸಾಫ್ಟಾಗಿ ಇರುವಂತಹ ಒಂದು ಜೀವಿ ಇದು. ಈ ಜೀವಿಗಳನ್ನ ಬೇಟೆ ಆಡೋದಾಗಿರ್ಬೋದು ಅಥವಾ ಮನೆಯಲ್ಲಿ ಮರಿಗಳನ್ನ ಸಾಕೋದು, ಈ ರೀತಿಯ ಏನಾದರೂ ಆ್ಯಕ್ಟಿವಿಟೀಸ್ ಕಂಡ್ರೆ ಖಂಡಿತವಾಗಲೂ ಫಾರೆಸ್ಟ್ ಆ್ಯಕ್ಟ್ ಅಂಡರಲ್ಲಿ ತುಂಬ ದೊಡ್ಡ ಪನಿಷ್ಮೆಂಟ್ ಇದೆ ಇದಕ್ಕೆ. ಹಾಗಾಗ್ಬಿಟ್ಟು ವೆಸ್ಟರ್ನ್ ಘಾಟ್ಸಲ್ಲಿ ಅಥವಾ ನಮ್ಮ ಈ ಮಲೆನಾಡು ಭಾಗದಲ್ಲಿ ಈ ಪ್ರಾಣಿಗಳನ್ನೆಲ್ಲ ತುಂಬಾ ಭಯಪಡ್ತಾರೆ. ಅವನ ಲುಕ್ ಹೇಗಿದೆ ಅಂತ ನೋಡಿ. ಅವ್ನು ಇಟ್ಕೊಂಡಿರೋ ಆ ಒಂದು ಗೆಟಪ್ಪಲ್ಲಿ ಹೊರಗಡೆ ನಮಗೇನಾದರೂ ಈ ಥರ ಸಿಕ್ಕಿದರೆ ಖಂಡಿತವಾಗ್ಲೂ ಭಯಪಡದೇ ಇರುವಂತಹ ಮನುಷ್ಯರೇ ಇರೋದಿಲ್ಲ. ಅಷ್ಟು ಅಗ್ರೆಸಿವ್ ಆಗಿದೆ ಅವನು ನಿಂತ್ಕೊಂಡು ನೋಡ್ತಾ ಇರೋದು. ಖಂಡಿತವಾಗ್ಲೂ ಇಂಥ ಜಾಗದಲ್ಲಿ ಅಷ್ಟೇ ಈ ಪ್ರಾಣಿಗಳನ್ನ ಈ ರೀತಿ ನೋಡ್ಲಿಕ್ಕೆ ಸಿಗೋದು. ಹೊರಗಡೆ ಆದಾಗ ಖಂಡಿತವಾಗ್ಲೂ ಅವು ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನಮಗೆ ಹೇಳಲಿಕ್ಕೆ ಬರೋದಿಲ್ಲ. ಕೆಲವು ಸತಿ ಅಗ್ರೆಸಿವ್ ಆಗಿ ನಮ್ಮ ಕಡೆ ಬರಲಿಕ್ಕೂ ಚಾನ್ಸಸ್ ಇರುತ್ತೆ. ಹಾಗಾಗ್ಬಿಟ್ಟು ನಮ್ಮ ಈ ಮಲೆನಾಡು ಭಾಗದಲ್ಲಿ, ಈ ವೆಸ್ಟರ್ನ್ ಘಾಟ್ಸ್ ಭಾಗಗಳಲ್ಲೆಲ್ಲ ಈ ರೀತಿಯ ಜೀವಿಗಳು ಕಾಮನ್ ಆಗಿ ಕಂಡುಬರುತ್ತೆ. ಹಾಗಾಗಿ ನಾರ್ಮಲಿ ಎಲ್ಲರೂ ಅದನ್ನೇ ಹೇಳ್ತಾರೆ. ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಇಲ್ಲ ನಮ್ಮ ಈ ಚಿಕ್ಕಮಂಗ್ಳೂರು ಅಥಾರಿಟಿ ಏನಿದೆ, ನಮ್ಮ ಇಲ್ಲೆಲ್ಲ ಡ್ರೈವ್ ಮಾಡುವಾಗ ನಮ್ಮ ಚಿಕ್ಕಮಂಗ್ಳೂರು ಇದು ಫಾರೆಸ್ಟ್ ಲ್ಯಾಂಡು. ಬಟ್ ನಾನು ಹೇಳ್ತಾ ಇರೋದು ಹೊರಗಡೆ ಏನಾದರೂ ಡ್ರೈವ್ ಮಾಡುವಾಗ ನೈಟಲ್ಲಿ ತುಂಬ ಸ್ವಲ್ಪ ಸ್ಲೋನಲ್ಲೇ ಇರಬೇಕು. ತುಂಬ ಅಗ್ರೆಸಿವ್ ಡ್ರೈವಿಂಗ್ಸ್. ಯಾಕಂತೇಳಿದರೆ ಈ ಸಿಟಿಗಳಿಗೆ ಕಂಪೇರ್ ಮಾಡಿದರೆ ಇಲ್ಲಿ ಟರ್ನಿಂಗ್ಸ್ ತುಂಬ ಜಾಸ್ತಿ ಇರುತ್ತೆ. ಹಾಗಾಗ್ಬಿಟ್ಟು ಇಲ್ಲಿ ಈ ಕಾಡುಗಳಲ್ಲೆಲ್ಲ ಡ್ರೈವ್ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ತುಂಬ ಸ್ಲೋ ಆಗಿರಬೇಕು ಅಂತಲೂ ಹೇಳ್ತಾರೆ. ಬಿದಿರಿನ ಬಗ್ಗೆ ಹೇಳದೇ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಏನು ಒಂದು ದೊಡ್ಡ ಪುಣ್ಯ ಏನಂತೇಳಿದರೆ, ಇವಾಗ ಇತ್ತೀಚೆಗೆ ಒಂದು 2-3 ವರ್ಷಗಳಿಂದ ಬಿದಿರುಗಳು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಒಂದು 10-15 ವರ್ಷದಿಂದ ಈ ಬಿದಿರಿನ ಸಂತಾನವೇ ಇರಲಿಲ್ಲ. ನಾವು ಸಣ್ಣ ವಯಸ್ಸಲ್ಲಿ ಸ್ಕೂಲ್ಗೆ ಹೋಗ್ತಾ ಇದ್ದಾಗ ಇದ್ದಂತಹ ಬಿದಿರುಗಳು, ಆ ಬಿದಿರುಗಳ ಜಾತಿಗಳು ಇವಾಗ ನಿಜವಾಗ್ಲೂ ಇಲ್ಲವೇ ಇಲ್ಲ. ಖಂಡಿತವಾಗ್ಲೂ ಈ ಬಿದಿರಿನ ಜಾತಿ ಅನ್ನೋದನ್ನು, ಈ ಬಿದಿರಿನ ಜಾತಿ ಏನಿತ್ತು ಆ ವಂಶನೇ ಇರಲಿಲ್ಲ. ಇವಾಗ ಸ್ಲೋಲಿ ಸ್ಟಾರ್ಟ್ ಆಗಿದೆ. ಇದು ಫಾರೆಸ್ಟ್ ಲ್ಯಾಂಡ್ ಬಿಡಿ, ಇದನ್ನು ಸಂರಕ್ಷಣೆ ಮಾಡಿದ್ದಾರೆ. ಇದು ಫಾರೆಸ್ಟ್ ಲ್ಯಾಂಡ್ ಒಳಗಡೆ ಇರ್ತಾ ಇರೋದು. ನಾನು ಹೇಳ್ತಾ ಇರೋದು ಹೊರಗಡೆ ಇರೋದು.
ಇದು ಮೇನ್ ರೀಸನ್ ಏನಂತ ಹೇಳಿದರೆ, ಒಂದು ಇದರಿಂದ ಬೆಂಕಿ ಹತ್ಕೊಳ್ಳೋದು ತುಂಬ ಚಾನ್ಸಸ್ ಜಾಸ್ತಿ ಇತ್ತು. ಎರಡನೇದಾಗಿ ಇದ್ರದ್ದು ಕಣಿಲೆ ಅಂತ ನಮ್ಮ ಮಲೆನಾಡು ಕಡೆ ಹೇಳ್ತಾರೆ. ಅದಕ್ಕೆ ಪ್ರಾಪರ್ ವರ್ಡ್ ಏನು ಅಂತ ನನಗೆ ಗೊತ್ತಿಲ್ಲ. ಈಸಿಯಾಗಿ ಹೇಳಬೇಕು ಅಂತ ಹೇಳಿದರೆ, ಬಿದಿರಿನ ಮೊಗ್ಗುಗಳು ಅದೇನು ಕೆಳಗಡೆಯಿಂದ ಬರ್ತಾ ಇದೆ ಆವಾಗ ಅದೊಂದು ಸಾಫ್ಟ್ ಆಗಿರುತ್ತೆ. ಆವಾಗ ಅದನ್ನು ಕಟ್ ಮಾಡಿಬಿಟ್ಟು ಅದನ್ನು ಉಪ್ಪಿನಕಾಯಿಗಾಗಿರ್ಬೋದು, ಸಾರಿಗಾಗಿ ಯೂಸ್ ಮಾಡ್ತಾರೆ. ಅದು ತುಂಬಾ ಟೇಸ್ಟಾಗಿರುತ್ತೆ. ಬಟ್ ಇದನ್ನು ಈ ಪ್ರವೃತ್ತಿ ಜಾಸ್ತಿ ಆಗಿ 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 ಆ ಸಂತಾನನೇ ಇಲ್ಲದ ಹಾಗೆ ಆಗಿತ್ತು. ಆದರೆ ಈ ಒಂದು ದೊಡ್ಡ ಥ್ಯಾಂಕ್ಸು ಮತ್ತು ಏನಾದರೂ ಕೃತಜ್ಞತೆ ನಾವು ಕೊಡಬೇಕು ಅಂತಿದ್ದರೆ ಅದು ನಮ್ಮ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ. ಅವ್ರು ಎಂಟ್ರಿ ಆಗಿ ಇಲ್ಲ ಅವರು ಅದನ್ನು ಕೇರ್ ತಗೊಂಡು ಉಳಿಸಿ ಬೆಳೆಸಿರೋದಕ್ಕೆ ಈ ರೀತಿಯ ಪ್ರಭೇದಗಳೆಲ್ಲ ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ಉಳ್ಕೊಂಡಿದೆ. ಅದು ನೆಕ್ಸ್ಟ್ ಜನ್ರೇಷನ್ಗೂ ಉಳಿಬೋದು ಅಂತ ಅಂದ್ಕೊಳ್ತೀನಿ. ಅದೇ ರೀತಿಯಾಗಿ ಮರಗಳದ್ದು ಅಷ್ಟೇ, ಅದ್ರ ಬಗ್ಗೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಅದರಲ್ಲಿ ಎಷ್ಟೋ ಮರಗಳದ್ದು ವಂಶನೇ ಇಲ್ದಾಗಿದೆ. ಈ ರೀತಿ ಹೋಗ್ತಾ ಇದ್ದಾಗ ನನಗೆ ಮತ್ತೊಂದು ಸೈಟಿಂಗ್ ಸಿಕ್ಕಿರೋದು. ಇದು ಬಂದುಬಿಟ್ಟು ಎಲ್ರಿಗೂ ಗೊತ್ತಿರುತ್ತೆ, ಇಂಡಿಯನ್ ಮಾನಿಟರ್. ಇದು ಲಿಝಾರ್ಡ್ ಫ್ಯಾಮಿಲಿಯಲ್ಲಿ ಬರುವಂಥದ್ದು. ನಮ್ಮ ಕಾಮನ್ ಆಗಿ ಇದನ್ನು ಊಡ ಅಂತ ಕರೀತಾರೆ. ಈ ಒಂದು ಜೀವಿನೂ ಅಷ್ಟೇ, ಇದರ ವಂಶ ಖಂಡಿತವಾಗ್ಲೂ ಅಳಿವಿನಂಚಿನಲ್ಲಿದೆ. ಇದರದ್ದು ವಂಶನೇ ಇಲ್ಲ ಆ್ಯಕ್ಚುಲಿ. ಇದನ್ನು ತುಂಬ ಕಟ್ಟುಕತೆಗಳಿದೆ ಈ ಒಂದು ಜೀವಿಗೆ. ಇದರದ್ದು ರಕ್ತ ಕುಡಿಯುವಂಥದ್ದು, ಇಲ್ಲಾಂದರೆ ಇದರ ಮಾಂಸ ತಿನ್ನುವಂಥದ್ದು, ಇದು ದೇಹಕ್ಕೆ ಒಳ್ಳೆಯದು, ಈ ರೀತಿಯ ಒಂದು ಕೆಲವು ಕಥೆಗಳಿಂದ ಆಗಿಬಿಟ್ಟು ಈ ಜೀವಿಗಳು ಖಂಡಿತವಾಗ್ಲೂ ವಂಶ ನಾಶವನ್ನೇ ಒಂದು ಹೊಂದ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಇದಂತೂ ಕಾಮನ್ ಲಂಗೂರ್ಸ್. ಇದು ಓಲ್ಡೆಸ್ಟ್ ಮಂಕೀಸ್. ಇದರಲ್ಲಿ ಗ್ರೇ ಕಾಮನ್ ಆಗಿ ನಮ್ಮ ವೆಸ್ಟರ್ನ್ ಘಾಟ್ಸಲ್ಲಿ ಬರುವಂಥದ್ದು. ನಮ್ಮ ರೆಗ್ಯುಲರ್ ಆಗಿ ನಾವು ಈ ರೋಡ್ ಸೈಡಲ್ಲೆಲ್ಲ ಕಾಣುವಂಥ ಏನು ರೆಗ್ಯುಲರ್ ಮಂಕೀಸ್ ಇದೆ ಅದಕ್ಕೆ ಕಂಪೇರ್ ಮಾಡಿದರೆ ಇದು ಸ್ವಲ್ಪ ಸಾಫ್ಟ್ ಕ್ಯಾರೆಕ್ಟರ್. ಮನುಷ್ಯರನ್ನು ಅಷ್ಟು ಇಷ್ಟಪಡದೇ ಇರುವಂತಹ ಒಂದು ಕ್ಯಾರೆಕ್ಟರ್ಸ್ ಇದು. ಬಟ್ ನಾರ್ಮಲಿ ಎಲ್ಲ ಪ್ರಾಣಿಗಳು ಅಷ್ಟೇ ಮನುಷ್ಯರನ್ನ ಏನು ಅಷ್ಟು ಇಷ್ಟಪಡೋದಿಲ್ಲ. ನಾವು ಅವುಗಳ ಬಿಹೇವಿಯರ್ನ ಚೇಂಜ್ ಮಾಡ್ತಾ ಹೋಗ್ತಾ ಇದ್ದೀವಿ. ಅಲ್ಲಲ್ಲಿ ರೋಡ್ ಸೈಡ್ಗಳಲ್ಲಿ ನಾವು ಅವುಗೆ ಫುಡ್ಗಳನ್ನೆಲ್ಲ ಹಾಕ್ಕೊಟ್ಟು ಅವುಗಳದ್ದು ಜೀವನದ ಶೈಲಿ ಏನಿದೆ, ಅವು ಯಾವ ಥರ ಹ್ಯಾಬಿಟೇಟ್ಸ್ ಏನಿದೆ ಅವುಗಳನ್ನ ಚೇಂಜ್ ನಾವು ಮಾಡ್ತಾ ಇದ್ದೀವಿ. ನಮ್ಮ ಕಂಫರ್ಟ್ಗೋಸ್ಕರ ನಾವು ಮಾಡ್ತಾ ಇದ್ದೀವಿ. ಮುತ್ತೋಡಿಯಲ್ಲಿ ನನಗೆ ತುಂಬ ಇಷ್ಟ ಆದಂತಹ ಒಂದು ಜಾಗ ಇದೊಂದು ಅರಣ್ಯ ವಿಶ್ರಾಂತಿ ಗೃಹ. ಇದ್ರದ್ದು ವೆಚ್ಚ ನೋಡಿ 3450 ರೂಪಾಯಿ ಆಗಿದೆ ಆ ಕಾಲದಲ್ಲಿ ಇದನ್ನು ಮಾಡಲಿಕ್ಕೆ. ಹಾಗಾದರೆ ಆವಾಗಕ್ಕೂ ಇವಾಗಕ್ಕೂ ನೀವು ಜಸ್ಟ್ ಕಂಪೇರ್ ಮಾಡಿ ನೋಡಿ ಹೇಗಿರ್ಬೋದು ಅಂತ. ಈ ಕಾಡೊಳಗಡೆ ಆವಾಗ ಟ್ರಾನ್ಸ್ಪೋರ್ಟೇಷನ್ ಮಾಡಿ ಇದನ್ನೆಲ್ಲ ಈ ರೀತಿ ಮಾಡಿದ್ದಾರೆ ಅಂತ ಹೇಳಿದರೆ ಖಂಡಿತವಾಗ್ಲೂ ಆವಾಗ ಯಾವುದೇ ರೀತಿಯ ಮೋಸಗಳಿರಲಿಲ್ಲ ಆ ಕಾಲದಲ್ಲಿ. ಹಾಗಾಗಿಬಿಟ್ಟು ಇದೆಲ್ಲ ಅಷ್ಟು ಕಡಿಮೆಗೆ ಆಗಿಬಿಟ್ಟಿದೆ. ಇವಾಗ ಆಗಿದ್ದರೆ ಸೊನ್ನೆಗಳು ಜಾಸ್ತಿ ಆಗ್ತಾಯಿತ್ತು. ಅದು ಎಷ್ಟು ಸೊನ್ನೆ ಜಾಸ್ತಿ ಆಗ್ತಾಯಿತ್ತು ಅಂತ ನಮಗೆ ಹೇಳಲಿಕ್ಕೆ ಬರಲ್ಲ. ಇವಾಗ ನಾವು ಹೋಗಿದ್ರಲ್ಲಿ ಅನಿಮಲ್ ಸೈಟಿಂಗ್ಸ್ ತುಂಬಾ ಕಡಿಮೆ ಇತ್ತು. ಯಾಕೆ ಅಂತ ಹೇಳಿದರೆ ಇವಾಗ ಮಾನ್ಸೂನ್ ಸ್ಟಾರ್ಟ್ ಆಗಿದೆ, ಮಳೆಗಳು ತುಂಬ ಆಗ್ತಾಯಿದೆ. ಹಾಗಾಗಿಬಿಟ್ಟು ನೀರಿನ ಕೊರತೆಗಳು ಎಲ್ಲೂ ಇರೋದಿಲ್ಲ. ಹಾಗಾಗಿಬಿಟ್ಟು ಈ ನೀರನ್ನು ಹುಡುಕಿಬಿಟ್ಟು ಪ್ರಾಣಿಗಳು ಹೊರಗಡೆ ಬರುವಂಥದ್ದು ತುಂಬ ಕಡಿಮೆ. ಹಾಗಾಗಿ ಅವುಗಳು ಈ ಸೌಂಡ್ಗಳು ಕಡಿಮೆ ಇರುವಂಥದ್ದು, ಮನುಷ್ಯರು ಓಡಾಡದೇ ಇರುವಂತಹ ಕೆಲವು ಜಾಗಗಳಲ್ಲಿ ತುಂಬ ಕಂಫರ್ಟಬಲ್ಲಾಗಿ ಇರುತ್ತೆ. ಹಾಗಾಗಿಬಿಟ್ಟು ಈ ಕಡೆ ನೀವು ಈ ಮಾನ್ಸೂನ್ನಲ್ಲೆಲ್ಲಾದರೂ ಭದ್ರಾ ಟೈಗರ್ ರಿಸರ್ವ್ಗೆಲ್ಲ ಬರೋದಾದರೆ ಖಂಡಿತವಾಗ್ಲೂ ಅನಿಮಲ್ಸ್ಗಿನ್ನ ಈ ಒಂದು ಪ್ಲೇಸ್ ಏನಿದೆ, ಇಲ್ಲಿರುವಂತಹ ಮರಗಳಿದೆಯಲ್ಲ ಇದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಅಂತ ಬನ್ನಿ. ಖಂಡಿತವಾಗ್ಲೂ ಸೈಟಿಂಗ್ಸ್ ಅಂತೂ ಆಗೇ ಆಗುತ್ತೆ, ಅದರಲ್ಲಿ ನೋ ಡೌಟ್. ಕೆಲವು ಟೈಮ್ಗಳಲ್ಲಿ ನಾವು ಹೇಳಲಿಕ್ಕಾಗಲ್ಲ. ಪರ್ಟಿಕ್ಯುಲರಿ ಈ ಒಂದು ಜಾಗಗಳು ಯಾವುದು ಝೂನಲ್ಲಿ ಪ್ರಾಣಿಗಳನ್ನ ನಾವು ಇಟ್ಕೊಂಡಿರೋ ಥರ ಇರುವಂಥ ಜಾಗ ಅಲ್ಲ, ಇದು ಓಪನ್ ಆಗಿರೋದು. ನಮಗೆ ಲಕ್ಕಿದ್ರೆ ಸೈಟಿಂಗ್ಸ್ ಆಗೋ ಚಾನ್ಸಸ್ ಇರ್ಬೋದು. ಇಲ್ಲಾಂದರೆ ಏನು ಮಾಡಲಿಕ್ಕಾಗಲ್ಲ. ನಾವು ಈ ನೇಚರ್ನ ಇದನ್ನು ಯಾವ ರೀತಿ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮೇಂಟೈನ್ ಮಾಡಿದೆ ಅಂತ ಮನಸ್ಸಿಂದ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತಾ ಇದನ್ನು ನೋಡಿ ಖುಷಿ ಪಡಬೇಕು ಅಂತ ಬಿಟ್ಟರೆ ಇದರಲ್ಲಿ ಬೇರೆ ಉದ್ದೇಶಗಳನ್ನ ನಾವು ಇಟ್ಕೊಂಡು ಬರುವ ಹಾಗೆ ಇಲ್ಲ. ಈ ಮಲೆನಾಡಲ್ಲಿ ಹುಟ್ಟಿರೋರಿಗೆ ಗೊತ್ತಿರುತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನಕ್ಕೆ ತುಂಬ ಸ್ಟ್ರಿಕ್ಟ್ ಆಗಿದ್ದಾರೆ, ನಮಗೆ ಸೌದೆಗೆ ಬಿಡೋದಿಲ್ಲ, ಈ ರೀತಿಯ ಕೆಲವು ಸಣ್ಣ ಪುಟ್ಟ ಗೊಂದಲಗಳು ಇಲ್ಲಾಂದರೆ ಕೆಲವು ಚರ್ಚೆಗಳು ಬರಲಿಕ್ಕೆ ಸಾಧ್ಯತೆ ಇದೆ.
ಖಂಡಿತವಾಗ್ಲೂ ನಾವು ತುಂಬಾ ರೆಸ್ಪೆಕ್ಟ್ ಮಾಡಬೇಕಾಗಿರೋದು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟನ್ನು. ಯಾಕೆ ಅಂತ ಹೇಳಿದರೆ ಅವ್ರು ಈ ರೀತಿಯ ರಿಸ್ಟ್ರಿಕ್ಷನ್ಸನ್ನು ಮಾಡಿ ಒಂದು ಕಾನೂನು ಅಂತ ಮಾಡಿ ಇಟ್ಕೊಂಡಿಲ್ಲ ಅಂತೇಳಿದರೆ ಖಂಡಿತವಾಗ್ಲೂ ಇವಾಗ ನಾವು ನೋಡಿದಂತಹ ಈ ವಿಡಿಯೋದಲ್ಲಿರುವಂತಹ ಜಾಗಗಳು ಉಳಿಲಿಕ್ಕೆ ಸಾಧ್ಯ ಇತ್ತ? ನೀವೆಲ್ಲಾದರೂ ಒಂದು ಪ್ಲಾಸ್ಟಿಕ್ಕನ್ನು ನೋಡಲಿಕ್ಕೆ ಸಾಧ್ಯ ಇದೆ ಇದರೊಳಗಡೆ. ಇದನ್ನು ಎಲ್ಲಾದರೂ ಹೊರಗಡೆ ಮನುಷ್ಯರಿಗೆ ಕಾಮನ್ ಆಗಿ ಓಡಾಡಲಿಕ್ಕೆ ಬಿಟ್ಟಿದ್ದಿದ್ರೆ ಈ ಜಾಗದ ಪರಿಸ್ಥಿತಿ ಏನಾಗ್ತಾ ಇತ್ತು? ಹಾಗಾಗ್ಬಿಟ್ಟು ನಾವು ಖಂಡಿತವಾಗ್ಲೂ ನಮ್ಮ ಕಾನೂನು, ನಮ್ಮ ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದೆ, ವೆಸ್ಟರ್ನ್ ಘಾಟ್ಸಲ್ಲಿ ಬರುವಂತಹ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಸ್ ಏನಿದೆ ಈ ನಮ್ಮ ನೇಚರ್ನ ಉಳಿಸ್ಲಿಕ್ಕೆ, ಅವ್ರಿಗೆಲ್ರಿಗೂ ನಾವು ರೆಸ್ಪೆಕ್ಟ್ ಮಾಡಲೇಬೇಕಾಗುತ್ತೆ. ಕಾನೂನು ಯಾವ ರೀತಿ ಹೇಳ್ತಾ ಇದೆ ಅದರ ಥರ ಅವ್ರು ಏನು ಹೇಳ್ತಾರೆ ಅದು ಅವರ ಸ್ವಂತಕ್ಕಾಗಿ ಹೇಳುವಂಥದ್ದಲ್ಲ. ಇದನ್ನು ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ, ನಮ್ಮ ಪ್ಲ್ಯಾನೆಟ್ ಉಳಿಬೇಕು ಅಂದರೆ ಇಂಥ ಜಾಗಗಳು ಅಟ್ಲೀಸ್ಟ್ ಈ ಕಾನೂನಿನ ಅಂಡರಲ್ಲಿ ಬರುವಂಥ ಈ ರೀತಿ ಜಾಗಗಳಾದರೂ ಅಟ್ಲೀಸ್ಟ್ ಉಳಿಬೇಕು. ನಾವು ಹೊರಗಡೆ ಮಾಡಿ ಇಟ್ಕೊಂಡಿರುವಂಥದ್ದು 1000 ಇದೆ, ಅದರಲ್ಲಿ ಇನ್ಕ್ಲೂಡ್ ನನ್ನನ್ನು ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ನಮ್ಮ ತಪ್ಪಷ್ಟೇ, ನಾವು ಮಾಡ್ತಾ ಇರೋ ಮಿಸ್ಟೇಕ್ಗಳು. ನನಗೂ ಅದೇ ಥರ ನಮ್ಮ ಗಾಡಿಯಲ್ಲಿದ್ದ ಎಲ್ರಿಗೂ ಅನಿಮಲ್ ಸೈಟಿಂಗ್ಸ್ ಜಾಸ್ತಿ ಆಗಲಿಲ್ಲ ಅನ್ನೋದು ಅಲ್ಲ ಅಲ್ಲಿ ಪಾಯಿಂಟ್ ಬಂದಿರೋದು. ಇವಾಗ ಇರುವಂತಹ ನೇಚರ್ ಕಂಡೀಷನ್, ಮಳೆ ಇಲ್ಲದೇ ಮರಗಳು ಗ್ರೀನಾಗಿ ನಿಂತಿರೋದನ್ನು ಖಂಡಿತವಾಗ್ಲೂ ಈ ವಿಡಿಯೋದಲ್ಲಿ ಈ ಕ್ಯಾಮರಾ ಕ್ಲಾರಿಟಿ ಅದಲ್ಲ, ನಮ್ಮ ಕಣ್ಣಲ್ಲಿ ನಾವು ನೋಡಿದಾಗ ಸಿಗುವಂಥ ಒಂದು ಫೀಲ್ ಇದೆಯಲ್ಲ, ನಿಜವಾಗ್ಲೂ ಅದು ಸ್ಟಾರ್ಟ್ ಆಗಿ ಎಂಡ್ ಆದಮೇಲೆ ನನಗೆ ಗೊತ್ತಾಗೋ ಇಷ್ಟು ಬೇಗ ಇದು ಮುಗ್ದೋಯ್ತಲ್ಲ ಅಂತ. ಖಂಡಿತವಾಗ್ಲೂ ಇನ್ನೂ ಒಂದು ಟ್ರಿಪ್ ಹೋಗಬೇಕು ಅನ್ನೋ ಥರ ಒಂದು ಆಸೆ ಬಂತು. ಅಷ್ಟು ಚೆನ್ನಾಗಿತ್ತು. ಯಾಕಂದರೆ ಆ ನೇಚರ್ ಯಾವ ರೀತಿ ನಿಂತಿದೆ, ಇದನ್ನು ಯಾವ ರೀತಿ ಸಂರಕ್ಷಣೆ ಮಾಡಿದ್ದಾರೆ ಅಂತ ನೋಡಿದಾಗ ತುಂಬಾ ಖುಷಿಯಾಗುತ್ತೆ. ಇಲ್ಲಿ ಹುಟ್ಟಿ ಬೆಳೆದಿದ್ವಲ್ಲ ನಾವು ಅನ್ನೋದು ಕೂಡ ನಮಗೆ ತುಂಬ ಪ್ರೌಡ್ ಆಗಿಬಿಡುತ್ತೆ. ನಾನು ಆವಾಗಲೇ ಹೇಳಿದಾಗೆ ಬಿದಿರುಗಳನ್ನ ನಾವು ಇಲ್ಲೇ ನೋಡಬೇಕಿತ್ತು, ಈ ರೀತಿಯ ಫಾರೆಸ್ಟ್ ಗಾರ್ಡ್ ಒಳಗಡೆ ನೋಡಬೇಕಾಗಿತ್ತು. ಬಟ್ ಮತ್ತೆ ಹೊರಗಡೆ ಅದು ಆ ಜಾತಿ ಮತ್ತೆ ಬೆಳೀಲಿಕ್ಕೆ ಸ್ಟಾರ್ಟ್ ಆಗಿದೆ. ಖಂಡಿತವಾಗ್ಲೂ ನಮ್ಮ ಮಲೆನಾಡವ್ರಿಗೆ ಒಂದು ರಿಕ್ವೆಸ್ಟು, ದಯವಿಟ್ಟು ಈ ಏನು ನಾವು ನಮ್ಮ ಭಾಗದಲ್ಲಿ ಕಣಿಲೆ ಅಂತಲೇ ಹೇಳ್ತೀವಿ, ಅದನ್ನು ಖಂಡಿತವಾಗ್ಲೂ ತಿನ್ನಲಿಕ್ಕೆ ಹೋಗಬೇಡಿ, ಅದನ್ನು ಕಡಿಬೇಡಿ. ಆ ಜಾತಿಗಳು ಬೇಕು, ಅದರಿಂದ ಏನು ಪ್ರಯೋಜನ ಅನ್ನೋದನ್ನು ಬೇಕಾದರೆ ನಾನು ಒಂದು ಒಳ್ಳೆ ವಿಡಿಯೋ ಮಾಡಿ ನಾನು ಹೇಳ್ತೀನಿ. ಒಂದಲ್ಲ ಎರಡಲ್ಲ 1000 ಬಿದಿರುಗಳಿಂದ ನಮಗಿರುವಂಥ ಲಾಭ, ಯಾಕಾಗಿ ಫಾರೆಸ್ಟ್ ಇಷ್ಟು ಸ್ಟ್ರಿಕ್ಟಾಗಿ ಅದನ್ನು ಕಡಿಬಾರ್ದು ಅಂತ ಕಾನೂನು ಇದೆ. ನಮ್ಮ ಸರ್ಕಾರಗಳು, ನಮ್ಮ ಕಾನೂನುಗಳು ಏನಕ್ಕಿಷ್ಟು ಸ್ಟ್ರಿಕ್ಟಾಗಿ ಅದನ್ನು ಕಡಿಬಾರ್ದು ಅಂತ ಹೇಳ್ತಾ ಇದೆ ಅಂದರೆ ಖಂಡಿತವಾಗ್ಲೂ ಇದಕ್ಕೊಂದು ದೊಡ್ಡ ಕಾರಣ, ಒಂದಲ್ಲ 1000 ಕಾರಣಗಳಿದೆ. ನಮ್ಮನ್ನು ಕರ್ಕೊಂಡೋದಂತಹ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಡ್ರೈವರ್ ಏನಿದ್ದಾರೆ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತಾ, ತುಂಬ ಸಾಫ್ಟಾಗಿದ್ದರು, ತುಂಬ ವಿಚಾರಗಳನ್ನ ಅವರು ತಿಳಿಸ್ಕೊಟ್ರು. ಹಾಗೆ ಅವ್ರ ಹತ್ರ ಮಾತಾಡಿಕೊಂಡು ಆ ಗೇಟಿಂದ ಎಕ್ಸಿಟ್ ಆಗಿ ಮುಂದೆ ಬರ್ತಾ ಇದ್ದಾಗ ನಮಗೆ ಒಂದು ನವಿಲು ಕಾಣಿಸ್ಕೊಂತು. ಇದೇ ಕಾಡು ಪ್ರಾಣಿಗಳಿಗೂ ಈ ಕಾಡು ಪ್ರಾಣಿಗಳು ಮನುಷ್ಯರ ಜೊತೆ ಬೆರೆತಾಗ ಆಗುವಂತಹ ಡಿಫ್ರೆನ್ಸ್ ನಾನು ಆವಾಗಲೇ ಹೇಳಿದೆ ಕೋತಿಗಳ ವಿಚಾರದಲ್ಲಿ. ಇವಾಗ ನೋಡಿ, ಇದು ಇಲ್ಲೇ ಹೊರಗಡೆ ಎಲ್ಲ ಓಡಾಡಿ ಈ ಮನುಷ್ಯರು ಏನಾದರೂ ಕೊಟ್ಟಿರೋದನ್ನು ತಿಂದು ಬೆಳೆದಿರುವಂಥ ಒಂದು ನವಿಲಾಗಿರೋದ್ರಿಂದ ಇದು ಮನುಷ್ಯರು ಇದ್ದಿದ ತಕ್ಷಣ ಇದೇನು ಓಡೋಗ್ತಾ ಇಲ್ಲ, ಇಲ್ಲೇ ನಿಂತು ಆ ಕಡೆ ಈ ಕಡೆ ಓಡಾಡ್ತಾ ಇದೆ. ಬಿಟ್ಟರೆ
ನಾವು ಅಲ್ಲಿ ಫಾರೆಸ್ಟ್ ಒಳಗಡೆ ನೋಡಿದಾಗ ಏನು ಆ ಗಾಡಿ ಮೂವ್ ಆಗಿದ ತಕ್ಷಣ ನಾವಿಲ್ಲಿ ಓಡೋಯ್ತು, ಆ ರೀತಿಯಾಗಿ ಇದು ಮಾಡ್ತಾ ಇಲ್ಲ ನೋಡಿ. ಇದು ಇಲ್ಲೇ ನಿಂತ್ಕೊಂಡಿದೆ. ಇದೇ ಡಿಫ್ರೆನ್ಸು. ನಾವು ಯಾವುದೇ ಕಾರಣಕ್ಕೂ ರೋಡ್ ಸೈಡಲ್ಲಿ ಅನಿಮಲ್ಸಿಗೆ ಏನಾದರೂ ಕೊಡುವಂಥದ್ದು ಬಾಳೆಹಣ್ಣು ಅದು ಇದು ಅಂತ ಕೊಟ್ಟು ಪ್ರಾಕ್ಟೀಸ್ ಮಾಡಿದರೆ ಮುಂದೊಂದು ದಿನ ಈ ಜಾತಿಗಳು ಕಾಡು ಪ್ರಾಣಿಗಳಲ್ಲದೇ ಇದು ಮನುಷ್ಯರ ಜೊತೆ ಜೀವನ ಮಾಡಬೇಕಾದಂಥ ಒಂದು ಪ್ರಾಣಿಗಳಂತ ಬರೋ ಚಾನ್ಸಸ್ ಇರ್ಬೋದು. ಯಾವ ರೀತಿ ಕಾಡು ನಾಯಿಗಳು ಮನುಷ್ಯರು ಸಾಕೊಂಡು ಅದೊಂದು ಜಾತಿ ಮನುಷ್ಯರು ಸಾಕುವಂಥ ಒಂದು ಜಾತಿಯಾಗಿ ಮಾರ್ಪಾಡಾಯಿತೋ ಆ ರೀತಿ ಆಗೋ ಚಾನ್ಸಸ್ ಇರ್ಬೋದು. ಅದು ನೇಚರ್ಗಾಗಿರ್ಬೋದು, ಕಾಡಿಗೆ ಒಳ್ಳೆಯದಲ್ಲ. ಖಂಡಿತವಾಗ್ಲೂ ಈ ಥರ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ.